ರಾಮನಾಥಪುರದ ಕಾವ್ಯಾಂಜಲಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಅರಕಲಗೂಡು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಸಕರ ಪತ್ನಿ ತಾರಾ ಎ ಮಂಜು ಅವರು ಶಾಸಕರ ಪರಿಕಲ್ಪನೆಯಂತೆ ತಾಲೂಕಿನ ವಿವಿಧೆಡೆ ಪ್ರಾರಂಭಿಸಿರುವ ವಿನೂತನ ಶಾಲೆ ಮಕ್ಕಳ ಮನೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಲು ಕನಿಷ್ಠ 25ರಿಂದ 40 ಸಾವಿರ ರು ಬೇಕಾಗುತ್ತದೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮನೆ ಶಾಲೆಗೆ ದಾಖಲಿಸಲು ಕೇವಲ 1,000 ರು ಖರ್ಚಾಗಲಿದ್ದು, ಪ್ರತಿ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶದವರು ಮಕ್ಕಳ ಮನೆ ಶಾಲೆಯ ಉಪಯೋಗ ಪಡೆದುಕೊಳ್ಳಬೇಕು. ಹಿಂದಿನ ಮಹಿಳೆಯರು ಹಾಗೂ ಇಂದಿನ ಮಹಿಳೆಯರಲ್ಲಿ ಬಹಳ ವ್ಯತ್ಯಾಸಗಳನ್ನು ಕಾಣುತ್ತಿದ್ದು, ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರು ಇಂದು ಎಲ್ಲ ರಂಗಗಳಲ್ಲಿ ಪ್ರವೇಶ ಮಾಡಿದ್ದಾರೆ. ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲಿತು ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವನಕುಮಾರಿ ಕುಮಾರ್, ತಹಸೀಲ್ದಾರ್ ಸೌಮ್ಯ, ಹಾಸನ ನಗರ ಸಭಾ ಇಂಜಿನಿಯರ್ ಕವಿತಾ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪುಷ್ಪಲತಾ ಮತ್ತು ವೈದ್ಯೆ ದಿವ್ಯಾ, ಮಕ್ಕಳ ಮನೆ ಶಾಲೆಗಳ ಶಿಕ್ಷಕರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕರನ್ನು ಸನ್ಮಾನಿಸಲಾಯಿತು. ಶ್ರೀಮತಿ ಸುಹಾಸಿನಿ, ಶ್ರೀಮತಿ ಕುಮಾರಿ, ಶ್ರೀಮತಿ ಪ್ರಮೀಳಾ ಹೋಗಿ ಅಮ್ಮ ಈಗ
ಇವತ್ತು ಜಗತ್ತು ಬದಲಾವಣೆ, ನಾನು ಬದಲಾವಣೆ, ನೀವು ಬದಲಾವಣೆ, ಸೃಷ್ಟಿ ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ನಿಜವಾದಂಥ ಕಾರಣಕರ್ತರು ಯಾರು ಅಂದರೆ ಮಹಿಳೆಯರು ಅಂತಕ್ಕಂಥದ್ದನ್ನ ಯಾರು ಮರಿಬಾರ್ದು. ಇವತ್ತು ನಾವೇನೇ ಮಾತಾಡ್ಬೋದು, ಏನೇ ಹೇಳ್ಬೋದು, ನಮಗೆ ಜನ್ಮ ಕೊಡ್ತಕ್ಕಂಥವ್ರು ತಾಯಿದ್ರು, ಬೆಳೆಸ್ತಕ್ಕಂಥವ್ರು ತಾಯಿದ್ರು, ಓದ್ತಕ್ಕಂಥವ್ರು ತಾಯಿದ್ರು. ನಾವು ಗಂಡಸರು ಮಾತ್ರ ಅದು ಈಗ ಅದನ್ನು ಚೇಂಜ್ ಆಗಿ ಅವರೇ ದುಡ್ಡು ಕೊಡ್ತಿರ್ತಕ್ಕಂಥ ಕಾಲ ಬಂದಿದೆ ಇವತ್ತು. ಅದಕ್ಕೆ ನಿಜವಾಗ್ಲೂ ಕೂಡ ನಾನು ವೈಯಕ್ತಿಕವಾಗಿ ಇಡೀ ಕರ್ನಾಟಕದ ದೇಶದ ಮಹಿಳೆಯರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮಹಿಳೆಯರು ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಮಹಿಳೆಯರು ಯಾರಿಗಿಂತ ಕಡಿಮೆ ಆಗ್ತಕ್ಕಂಥ ಘೋಷಿರ್ತಕ್ಕಂಥ ದಾಖಲೆಗಳನ್ನು ನಾವು ನೋಡಿದ್ದೀವಿ. ನಿಮ್ಮ ಬಗ್ಗೆ ನಾವು ಪ್ರಶಂಸೆ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ನಿಮ್ಮ ಬಗ್ಗೆ ಹೇಳೋದು. ಯಾಕಂದರೆ ಅತಿ ಹೆಚ್ಚು ಇವತ್ತು ಮಕ್ಕಳನ್ನೇ ನಾವು ನಮ್ಮ ತಾಲೂಕಿನಲ್ಲಿ ನಮ್ಮೂರಿನಲ್ಲಿ ಪ್ರಾರಂಭ ಮಾಡಿದಾಗ ನಾನು ನಮ್ಮ ಕುಟುಂಬದವರು ಮತ್ತು ಹಳೆ ವಿದ್ಯಾರ್ಥಿ ಪ್ರಾರಂಭ ಮಾಡುವಾಗ ನನ್ನ ಇಬ್ಬರು ಬೇರೆ ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಇವತ್ತು 13 ಶಾಲೆಗಳನ್ನು ನಾವು ಮಾಡಿದ್ದೀವಿ. ಬಹುಶಃ ಇವತ್ತು ನೀವು ಇಲ್ಲಿ ತಾಯಿಯಂದಿರು ನಾವೆಲ್ಲ ಬಂದು ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಯಾವ ಕಾನ್ವೆಂಟಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗಿಂತ ಕಡಿಮೆ ಏನಿಲ್ಲ. ನಮ್ಮ ಮಕ್ಕಳ ಮಕ್ಕಳು ಇವತ್ತು ಇಡೀ ತಾಲೂಕಿನಲ್ಲಿ ಬೇರೆ ಕಾನ್ವೆಂಟ್ ಮಕ್ಕಳಿಗಿಂತ ಚೆನ್ನಾಗಿ ಈ ಡ್ಯಾನ್ಸ್ ಮುಖ್ಯ ಅಲ್ಲ, ನೀವೆಲ್ಲರೂ ಬಂದು ನೀವು ಅವನ್ನ ಪ್ರೋತ್ಸಾಹ ಮಾಡಿ ಓದ್ತಕ್ಕಂಥಕ್ಕೆ ಅವಕಾಶ ಮಾಡಿದ್ದೀರಿ. ಅದಕ್ಕೆ ನಾವು ವೈಯಕ್ತಿಕವಾದ ಧನ್ಯವಾದ ಹೇಳ್ತೀವಿ. ಇವತ್ತು ಮಕ್ಕಳನ್ನೇ ನಾವು ಪ್ರಾರಂಭ ಮಾಡಿದಾಗ ಕೇವಲ ಒಂದು ತಿಂಗಳಿಗೆ 500 ರೂಪಾಯಿ ಫೀಸ್ ಮಾತ್ರ ಅಡ್ಮಿಷನ್ ಫೀಸ್ ಅಲ್ಲ, ಮಿಕ್ಕಿದ ಯೂನಿಫಾರ್ಮು, ಶೂಸು, ಪುಸ್ತಕ, ಬೇಸು ಎಲ್ಲರೂ ಕೂಡ ನಾವು ಮತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಮಾಡ್ಕೊತಾರೆ. ಅದೇ ಕಾರಣಕ್ಕೆ ನಿಮ್ಮೂರಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸ್ಕೊಳ್ತಾ ಇದ್ವಿ ಅದನ್ನೇ ಕಾನ್ವೆಂಟಲ್ಲಿ ಕಲಿಸ್ಕೊಡ್ತಾರೆ. ಅವ್ರಿಗೆ 25-30 ಸಾವಿರ ರೂಪಾಯಿ ಕೊಡ್ತಾರೆ ನೋಡಿದ್ವಿ. ನಮ್ಮ ಮಕ್ಕಳು ಈಗ ನಿಮ್ಮ ಪೋಷಕರು ನಿಮಗೆ ಗೊತ್ತಾಗ್ತಿತ್ತು, ಇದು ನೋಡೋದಿರೋದ್ರಿಂದ ನಿಮ್ಮ ಮಕ್ಕಳು ಗ್ರಾಮಾಂತರ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟು ಡಿಫ್ರೆನ್ಸ್ ಆಗಿ ವಿದ್ಯೆಯನ್ನು ಕಲಿತಿದೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ತದೆ. 3 ರಿಂದ 6 ವರ್ಷಕ್ಕೆ ನನ್ನ ಚಿಂತನೆ ನಮ್ಮ ಇಡೀ ತಾಲೂಕಿನಲ್ಲಿ ಸುಮಾರು ಮಕ್ಕಳನ್ನೇ ತೆಗೆದು 5 ರಿಂದ 6 ಸಾವಿರ ಮಕ್ಕಳು ಕೂಡ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಆ ವಾರ್ಷಿಕೋತ್ಸವವನ್ನು ನಾವು ಮಾಡಬೇಕು. ಪಂಚಾಯತಿ ಏರ್ಪಾಟಲ್ಲಿ ಈಗಾಗಲೇ ನಮಗೆ ಮಾಡಿ ಅಂತ ಬಂದಿದ್ದಾರೆ. ಯಾರು ಪಂಚಾಯತಿ ಏರ್ಪಾಟಲ್ಲಿ ಮಾಡ್ತಿದ್ದ ಆಸಕ್ತಿಯಿಂದ ಬಂದವ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಮ್ಮ ಕುಟುಂಬ ಕೊಟ್ಟು ಮತ್ತು ಆ ಲೋಕಲ್ ಪೋಷಕರ ವರ್ಗದವರು ನಮ್ಮ ಶಾಲೆಯ ಹೆಣ್ಮಾತರು ಇದೆಲ್ಲ ನಾವು ಸುಮ್ಮನೆ ನೆನಪು ಮಾತ್ರ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಶಾಲೆಯ ಹೆಣ್ಮಾತರು, ಅಂಗನವಾಡಿ ಟೀಚರ್ಸು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಬಹುಶಃ ಇದು ಮುಂದಿನ ಮಕ್ಕಳ ಭವಿಷ್ಯ. ಇವತ್ತು ದೇಶ ಪ್ರಗತಿ ಹೊಂದಬೇಕಾದ್ರೆ, ಸಂಸಾರದಲ್ಲಿ ಒಳ್ಳೆಯದಾಗಬೇಕಾದ್ರೆ ಇವತ್ತು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಿರ್ತಕ್ಕಂಥದ್ದು, ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು, ನಾನು ಹೆಂಡತಿ ಬಿಟ್ಟು ಮಿಕ್ಕಿದೆಲ್ಲ ಇರೋದನ್ನ ಸರ್ಕಾರಿ ಶಾಲೆ ಓದಿರತಕ್ಕಂಥದ್ದು. ನಮಗೆ ಪ್ರೌಡ್, ನಮಗೆ ಸಂತೋಷ ಇದೆ. ಇವತ್ತು ಈ ವೈದ್ಯಕೋದಕ್ಕೆ ಮಂತ್ರಿಯಾಗಿ ಮಾಡಿದ್ದೀವಿ, ಎಣ್ಣೆ ಮಾಡಿದೆ. ಅದೆಲ್ಲ ಶಕ್ತಿ ಸರ್ಕಾರಿ ಶಾಲೆ ಶಕ್ತಿ ಅಂತಕ್ಕಂಥದ್ದನ್ನು ನಾವು ಜಾಸ್ತಿ